ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಾಡ ಪುರುಷದಲ್ಲಿ ಬಾಳು ಮಾಮ ಬರಲಿ ಅಂತ ಎಲ್ಲ ಕಾಯ್ತಾ ಇರ್ತಾರೆ ಮತ್ತೆ ಮನೆ ಹತ್ರ. ಏನೇನೋ ಥಿಂಕಿಂಗು ಇವ್ರದ್ದು. ಗೌಡ್ರು ಏನು ಹೇಳ್ತಾರೆ ಅನ್ನೋದು ಬೇರೆ. ಅಂದರೆ ಹೇಗೆ ಅಂದರೆ, ಯಾರು ಹೇಳಿ ಸತ್ಯವನ್ನು ಮದುವೆ ಮಾಡಿಸಿದ್ರೆ ಸಾಕು ಅಂತ ಇಲ್ಲಿವರೆಗೆ ಕಾಯ್ತಾಯಿದ್ರು. ಇವಾಗ ಗೌಡ ಏನು ಹೇಳ್ಕಳಿಸಿದ್ದಾನೆ ಅಂದರೆ, ಈ ರೀತಿ ಆಸೆ ಇಲ್ಲ, ಪ್ರೀತಿ ಇಲ್ಲದ ಹುಡುಗನಿಗೆ ಕೊಟ್ಟು ಏನು ಮಾಡ್ತೀರಾ, ಬೇಡ ಮದುವೆ ನಿಲ್ಲಿಸ್ಬಿಡಿ ಅಂತ ಹೇಳಿ ಹೇಳ್ಕಳಿಸಿದ್ದಾನೆ. ಅದಕ್ಕೆ ಸತ್ಯವನ ಅಪ್ಪ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾ ಇರ್ತಾನೆ. ಆವಾಗ ಇವಳು ಗಂಗವ್ವ ಅಲ್ಲಿ ಬರ್ತಾಳೆ. ಬಂದ ತಕ್ಷಣವೇ ಅಲ್ಲಿಗೆ ಮಾತು ನಿಲ್ಲಿಸ್ಬಿಟ್ಟು ಅದೇನೋ ತೊಗೊಂಡು ಬಾ ಅಂತ ಕಳಿಸ್ತಾನೆ ಒಳಕ್ಕೆ. ಕಳಿಸ್ದಾಗ ಅವಳೇನೋ ತರಕ್ಕೆ ಹೋದವಳು ಮತ್ತೆ ವಾಪಸ್ ಬರ್ತಾಳೆ. ಏನೋ ಅಮ್ಮ ಮಗ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ ಅಂತೇಳಿ. ಅಲ್ಲಿಗೆ ಬಂದಾಗ ಅವ್ವ ಬೇಡ, ಗೌಡ್ರು ಹೇಳ್ತಾರೆ ಬೇಡ, ಸತ್ಯವನ್ನು ಕೊಟ್ಟು ಮದುವೆ ಮಾಡೋದು ಬೇಡ, ಪ್ರೀತಿ ಇಲ್ಲದ ಮೇಲೆ ಮದುವೆ ಮಾಡಿ ಏನು ಮಾಡ್ತೀರಾ, ಈ ಪ್ರಯೋಜನ ಇಲ್ಲ, ಮದುವೆ ಮಾಡೋದು ಬೇಡ ಅಂತ ಹೇಳ್ತವ್ರವ್ವ, ಏನು ಮಾಡೋದು ಅಂತ ಹೇಳ್ತಾನೆ. ಆವಾಗ ಹೌದಾ ಹಂಗಂದ್ರೆ ಸರಿಯೇ ಅಲ್ವಾ, ಪ್ರೀತಿ ಇಲ್ಲದೆ ಇದ್ದವನಿಗೆ ಕೊಟ್ಟು ಮದುವೆ ಮಾಡಿ ಏನು ಪ್ರಯೋಜನ, ಬೇಡ ಅಂತ. ಆಮೇಲೆ ಅಷ್ಟೊತ್ತಿಗೆ ಗಂಗವ್ವ ಅಲ್ಲಿಗೂ ಬರ್ತಾಳೆ. ಬಂದ ತಕ್ಷಣವೇ ನನಗೆ ಗೊತ್ತು ನೀವೇನೇನು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ನೀವು ಮಾತಾಡ್ತೀರ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಗೊತ್ತು ನನಗೆ ಅಂತ ಹೇಳ್ತಾಳೆ. ಏನು ಗೊತ್ತು ನಿನಗೆ ಅಂತ ಅಂದಾಗ, ನೀವು ಸತ್ಯವನ್ನು ಕೊಟ್ಟು ಮದುವೆ ಮಾಡೋದು ಬೇಡ, ಹೇಗಾದರೂ ಮಾಡಿ ನಿಲ್ಸೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀರಲ್ವಾ, ಅದಕ್ಕೆ ಅದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಗೊತ್ತು ನನಗೆ ಅಂತ. ಆಮೇಲೆ ಬಾಳು ಮಾವ ಮನೆ ಹತ್ರ ಬರ್ತಾನೆ. ಆವಾಗ ಎಲ್ಲರೂ ಆಚೆ ಬರ್ತಾರೆ, ಒಂದು ಕಡೆಯಿಂದ ಮನೆಯವರೆಲ್ಲರೂ ಆಚೆ ಬರ್ತಾರೆ. ಆಚೆ ಬಂದು ಬಾಳುನಿಗೆ ಹೇಳ್ತಾರೆ. ಮತ್ತು ಬಾಳು ಎಲ್ಲೋಗಿದ್ದೋ ಅಂತ ಅವ್ರ ಅಪ್ಪ ಕೇಳ್ತಾನೆ. ಎಲ್ಲೋ ಹೋಗಿದ್ದೆ ಅಂತಾನೆ. ಏನು ಎಲ್ಲೋ ಹೋಗಿದ್ದೆ, ಈಗ ಬರ್ತಾ ಇದೆಯಲ್ಲ, ಎಲ್ಲಿ ಹೋಗಿದ್ದೆ ಹೇಳು ಅಂತಾರೆ. ಎಲ್ಲರೂ ಆಚೆ ಬಂದು ನಿಂತ್ಕೊಳ್ತಾರೆ. ಆಚೆ ಬಂದು ನಿಂತ್ಕೊಂಡು ಕ್ವಶನ್ ಕೇಳ್ತಾರೆ. ಆವಾಗ ಬಾಳು ಹೇಳ್ತಾನೆ, ಎಲ್ಲ ಹೋಗಿದ್ದೆ, ಏನೀಗ ಅಂತ ಕೇಳ್ತಾನೆ. ಏನೀಗ ಅಂತ ಕೇಳ್ತೀಯಲ್ಲ, ಇವ್ರನ್ನ ಭೇಟಿಯಾಗೋಕ್ಕೆ ಹೋಗಿದ್ದ ನೀನು, ಸ್ವಾಮೀಜಿನ ಅಂತ ಕೇಳ್ತಾರೆ. ವೈರಾಗಿನ ಭೇಟಿಯಾಗೋಕ್ಕೆ ಹೋಗಿದ್ದ ನೀನು ಅಂತ. ಹ್ಞೂ ಹೋಗಿದ್ದೆ. ಅವನೇನು ನಿನ್ನ ಕಾಲಿಗೆ ಬೀಳ್ತಾ ಇದ್ನಂತರಲ್ಲ, ಅವರು ನಿನ್ನ ಕಾಲಿಗೆ ಬೀಳ್ತಾ ಇದ್ರಂತಲ್ಲ, ನೀನು ಕಾಲಿಗೆಲ್ಲ ಬೀಳಿಸ್ಕೊಳ್ತಾ ಇದೀಯ ಅವ್ರನ್ನ ಅಂತ. ನಾನೇನು ಮಾಡಲಿ, ಬೇಡ ಅಂದರು ಅವ್ರು ಬಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ. ಈ ಕಡೆ ಈ ವೈರಾಗಿ ಸ್ವಾಮಿ ಪಾಂಡುರಂಗನ ಕೃಪೆ ಬಾಳು ಮಾಮಂಗೆ ಬಂದಿದೆ ಅಂತ ಗೊತ್ತಾಗಿದೆ. ಇವಾಗ ತುಂಬ ಪ್ರೀತಿ ತೋರಿಸಿ ಅವ್ರ ಕಾಲಿಗೆಲ್ಲ ಬಿದ್ದು, ಬಾಳು ಮಾಮಂಗೆ ಕಾಲಿಗೆಲ್ಲ ಬಿದ್ದು ನನ್ನನ್ನು ಕಾಪಾಡಿ ನೀವು ಅಂತೇಳಿ ಕೇಳ್ಕೊಳ್ತಾನೆ. ಆವಾಗ ಬಾಳು ಹೇಳ್ತಾನೆ, ಆಯಿತು ಆಯಿತು ಹೇಳಿ, ಕಾಲಿಗೆಲ್ಲ ಬೀಳೋದು ಬೇಡ, ಹೇಳಿ ಅಂತಾನೆ. ಆಮೇಲೆ ಪಾಂಡುರಂಗನ ಕೃಪೆ ನಿಮ್ಮ ಮೇಲೂ ಇರುತ್ತೆ, ನೀವೇನು ಅದಕ್ಕೆ ಇದು ಮಾಡ್ಕೋಬೇಡಿ, ಹೇಳಿ ಅಂತ ಹೇಳ್ತಾನೆ. ಆವಾಗ ಎದ್ದುಬಿಟ್ಟು, ನೀವು ಇಂಥ ಪುಣ್ಯಾತ್ಮರು, ಪವಾಡ ಪುರುಷರು ಅಂತ ಗೊತ್ತಾಗಲಿಲ್ಲ, ಆದರೆ ನಿಮಗಿಷ್ಟು ಒಳ್ಳೆ ಇದಿದೆ, ನನ್ನನ್ನು ಕಾಪಾಡಬೇಕು ನೀವು ಅಂತ, ಹೋಗಿ ನೀವು ಪಾಂಡುರಂಗ ಕಾಪಾಡ್ತಾನೆ, ಹೋಗಿ ಅಂತ ಹೇಳ್ತಾನೆ. ಕೃಪೆ ಇದೆ, ನೀವು ಹೋಗಿ ಅಲ್ಲಿ ಪಾಂಡುರಂಗ ಕಾಪಾಡ್ತಾನೆ ಅಂತ ಕಳಿಸ್ತಾರೆ. ಆವಾಗ ನಾನು ನಿಮ್ಮನ್ನು ಕೇವಲವಾಗಿ ತಿಳ್ಕೊಂಬಿಟ್ಟಿದ್ದೆ, ನನಗೆ ನಿಮ್ಮ ಪವಾಡಗಳು ಅರ್ಥನೇ ಆಗಿರಲಿಲ್ಲ. ಇವತ್ತು ನನಗೆಲ್ಲ ಗೊತ್ತಾಯಿತು, ಮನವರಿಕೆ ಆಯಿತು ಅಂತ. ಆಯಿತು, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇವನು ಮನೆ ಕಡೆ ಬಂದಾಗ ಇವರೆಲ್ಲ ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಕೇಳ್ತಾ ಇರ್ತಾರೆ. ಆವಾಗ ಅವನು, ನಾನೇನು ಮಾಡೋಕ್ಕಾಗುತ್ತೆ, ಅವರು ಕೇಳಿಕೊಂಡ್ರು, ನಾನು ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಇವರು ಗೌಡ್ರು ಹಿಂಗೆ ಅಂದ್ರಂತೆ ಅಂತ ಅಲ್ಲಿ ಮಾತಾಡ್ತಾರಲ್ಲ, ಇವನು ಕೇಳಿಸ್ಕೊಂಡು ಹೋಗಿರ್ತಾನೆ. ಯಾರು ಸತ್ಯ ಕೇಳ್ಕೊಂಡು ಹೋಗಿರ್ತಾನೆ. ಕೇಳ್ಕೊಂಡೋಗಿ ಗೌಡ್ರಿಗೆ ಹೇಳ್ತಾನೆ, ಹೀಗೆ ಗೌಡ್ರೆ, ಅವರು ವೈರಾಗಿಯವರು ಬಾಳುನ ಕಾಲಿಗೆ ಬೀಳ್ತಾಯಿದ್ರು, ಬೇಡ್ಕೋತಾಯಿದ್ರು, ಕೇಳ್ಕೊತಾಯಿದ್ರು ಅಂತೆಲ್ಲ ಹೇಳ್ತಾನೆ. ಸಂಧ್ಯಾ
ಹೇಳ್ದಾಗ ಗೌಡಗೆ ಅದೆಲ್ಲ ಅರ್ಥ ಆಗ್ತಾ ಇರುತ್ತೆ. ಆದರೆ ಇದೆಲ್ಲ ಕೇಳ್ತಾ ಇರೋದು ಗೌಡ್ರಿಗೆ ಒಂಥರ ಅವ್ರ ಕಾಲಿಗೆ ಬಿದ್ರಾ, ಬಾಳು ಕಾಲಿಗೆ ಬಿದ್ರೇನೋ, ಮತ್ತು ಇನ್ನೊಬ್ಬರು ಅವರು ಅಂತ, ಅವರಿಲ್ಲ, ಅವರೇನೋ ಗೊತ್ತಿಲ್ಲ, ಇವ್ರು ಮಾತ್ರ ಬಾಳು ಕಾಲಿಗೆ ಬಿದ್ದು ಬೇಡ್ಕೋತಾ ಇದ್ರು ಅಂತ. ಹೌದಾ, ಅಷ್ಟೊಂದು ನೀವು ಪವಾಡ ಇದೆಯಾ, ಹಂಗೆಲ್ಲ ಮಾಡ್ತಾರೇನೋ, ಏನಿದು ಹಿಂಗೆಲ್ಲ ಹೇಳ್ತಾ ಇದೆಯಲ್ಲೋ ಅಂತ ಕೇಳ್ತಾನೆ. ಹೌದು, ನಿಜವಾಗ್ಲೂ ನಾನು ಕಣ್ಣಾರೆ ನೋಡ್ಕೊಂಡು ಬಂದೆ ಅಂತ ಎಲ್ಲ ಹೇಳ್ತಾನೆ. ಆವಾಗ ಅವನಿಗೆ ಗೌಡುಗೆ ಅದೆಲ್ಲ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಇವ್ರನ್ನ ಕರೆಸ್ಬಿಟ್ಟು ಹೇಳಿರ್ತಾನೆ, ಪ್ರೀತಿ ಇಲ್ಲದ ಮೇಲೆ ಆ ಹುಡುಗಿನ ಕೊಡೋದು ಬೇಡ, ಸತ್ಯವನ್ನು ಮದುವೆ ನಿಲ್ಲಿಸ್ಬಿಡಿ, ಬಾಳು ಮಾಮಂಗೆ ಕೊಡೋದು ಬೇಡ, ಬಾಳುಗೆ ಮದುವೆ ಮಾಡೋದು ಬೇಡಿ ಕೊಟ್ಬಿಟ್ಟು ಅಂತ ಹೇಳಿರ್ತಾನೆ. ಅದನ್ನು ಅಲ್ಲಿ ಮನೆಯವರೆಲ್ಲ ಆಚೆ ಬಂದಾಗ ಆ ವಿಷಯ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಪ್ರಸ್ತಾಪ ಆದಾಗ ಬಾಳು ಹೇಳ್ತಾನೆ, ಹೌದು ಗೌಡ ಹೇಳಿರೋದು ಕರೆಕ್ಟು, ಅವರು ತಪ್ಪೇನು ಹೇಳಿಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ, ನೀವು ಅದನ್ನೇ ಫಾಲೋ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾನೆ. ಆವಾಗ ಇವನು ಗುಂಡ ಅವನಿಗೂ ಕೂಡ ತುಂಬ ಅವನ ಮಾತು ತುಂಬ ಇಷ್ಟ ಆಗುತ್ತೆ. ಒಳ್ಳೆಯದು, ಇದೇ ಥರ ಮಾಡೋದೇ ಒಳ್ಳೆಯದು. ಯಾಕೆ ಅಂದರೆ ಬಾಳುಗೆ ಇಷ್ಟ ಇಲ್ಲದೆ ಮದುವೆ ಮಾಡಿ ಪಾಪ ಸತ್ಯವನ್ನು ಹಾಳು ಮಾಡೋದು ಬೇಡ. ಅವನು ಊರೂರು ಅಲ್ಕೊಂಡು ಹೋಗ್ಬಿಡ್ತಾನೆ. ಆವಾಗ ಸತ್ಯವನ ಕತೆ ಏನು ಬೇಡ, ಅಲ್ಲಿಗೆ ನಿಲ್ಲಿಸೋದೇ ಒಳ್ಳೆಯದು ಅಂತೇಳಿ ಎಲ್ಲ ಮಾತಾಡ್ಕೊಂಡಿರೋದು ಇವನಿಗೂ ಖುಷಿ ಕೊಡುತ್ತೆ. ಸ್ನೇಹಿತನ ಬಗ್ಗೆ ಹಂಗೆಲ್ಲ ಮಾತಾಡಿದ್ರಲ್ಲ ಅಂತೇಳ್ಬಿಟ್ಟು. ಆಗ ಇಲ್ಲಿ ಇದೆಲ್ಲ ಡಿಸ್ಕಸ್ ಆದಮೇಲೆ ಇವನು ಕರೆಸಿರ್ತಾನೆ ಗೌಡ. ಕರೆಸ್ಬಿಟ್ಟು ಎಲ್ಲ ಮಾತಾಡಿರ್ತಾನೆ. ಈಗ ಮದುವೆ ನಿಂತೋಗುತ್ತೆ ಅನಿಸುತ್ತೆ, ಇನ್ನು ಮದುವೆ ಮಾಡ್ತೀವಿ ಅಂತ ಇವರು ಕೇಳಲ್ಲ ಅಂತ ಕಾಣುತ್ತೆ. ಏಕೆಂದರೆ ಬಾಳು ಇರೋದೇ ಇಲ್ಲ ಅಂತ ಆಯ್ತಲ್ಲ, ಇನ್ನು ಅವನು ಇಲ್ಲದೇ ಇದ್ಮೇಲೆ ಮದುವೆ ಮಾಡಿ ಏನು ಮಾಡೋದು ಅಂತೇಳ್ಬಿಟ್ಟು ಅಷ್ಟಕ್ಕೆ ಸ್ಕಿಪ್ ಮಾಡ್ತಾರೆ. ಬಾಳುಗೆ ಹೇಳೋವಷ್ಟೆಲ್ಲ ಹೇಳಾಯಿತು. ಪ್ರತಿಯೊಬ್ಬರು ಬುದ್ಧಿ ಹೇಳಿದ್ರು ಅವನೇನು ಅದಕ್ಕೆಲ್ಲ ಕ್ಯಾರೆ ಅನ್ನಲಿಲ್ಲ, ಏನೂ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಹಂಗಾಗ್ಬಿಟ್ಟು ಇವರು ಸತ್ಯವನ ಅಜ್ಜಿ ಗಂಡ ಮಾತಾಡ್ತಾ ಇರೋದನ್ನು ಈ ಗಂಗವ್ವ ಕೇಳಿಸ್ಕೊಂಡು ರವರುದ್ರಿಯಾಗಿ ಕೂಗಾಡ್ತಾಳೆ. ಏನು ಮಾತಾಡ್ತಿದ್ದೀರ ನೀವು, ಸತ್ಯವನ್ನ ಇನ್ಯಾರು ಮದುವೆ ಆಗ್ತಾರೆ, ಅವಳು ಭಾಳ ಏನಾಗಬೇಕು, ಅವಳನ್ನ ಎಲ್ಲಿ ಏನು ಮಾಡಬೇಕು ಅಂತ ಇದ್ದೀರಿ, ಯಾಕೆ ಮದುವೆ ಬೇಡ ಅಂತ ಇದ್ದೀರಿ, ಹಂಗೆ ಹಿಂಗೆ ಅಂತೆಲ್ಲ ಕೂಗಾಡ್ತಾಳೆ. ಎಷ್ಟೇ ಕೂಗಾಡಿದ್ರೂ ಕೊನೆಗೆ ಅರ್ಥ ಆಗಾಗ ಹೇಳ್ತಾರೆ. ಹೇಳಿದ್ರೂ ಅವಳಿಗೆ ಮಾತ್ರ ಮನಸ್ಸಿರಲ್ಲ, ಬಾಳುಂಗೆ ಕೊಡಬೇಕು, ತಮ್ಮಂಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಭಾಳ ಆಸೆ ಇರುತ್ತೆ. ಆಸೆ ನೆರವೇರಲ್ಲ. ಏಕೆಂದರೆ ಬಾಳು ಮದುವೆ ಮಾಡ್ಕೊಳ್ಳೋಕ್ಕೆ ಯಾವ ಕಾರಣಕ್ಕೂ ಬಿಲ್ಕುಲ್ ಒಪ್ಪಲ್ಲ. ಸತ್ಯವಿಗೂ ಹೇಳೋ ರೀತಿ ಹೇಳಿದ್ದಾನೆ ಅವನು, ನನ್ನನ್ನು ಮದುವೆ ಮಾಡಿಕೊಂಡ್ರೆ ನಾನು ಹೊರಸಂಚಾರಿ, ನಾನು ಲೋಕ ಸಂಚಾರಿ, ನಾನು ನಿನ್ನ ಕೈ ಸಿಗಲ್ಲ, ನೀನು ಏನು ಮಾಡ್ತೀಯ ಮದುವೆ ಮಾಡಿಕೊಂಡು, ನಿನ್ನ ಸುಮ್ಮನೆ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ ಅಂತ ಎಲ್ಲ ರೀತಿಯೂ ಹೇಳಿರ್ತಾನೆ. ಅವಳು ಎಲ್ಲ ರೀತಿಯೂ ಹೇಳಿದ ಮೇಲೂ ಅವಳು ಸುಮ್ಮನಾಗಿದ್ದಾಳೆ. ಇಲ್ಲಿ ಬಾಳು ಅಕ್ಕಂಗೆ ಮಾತ್ರ ಅರ್ಥ ಆಗಿಲ್ಲ, ಇನ್ನೆಲ್ಲರಿಗೂ ಅರ್ಥ ಆಗಿದೆ, ಬಾಳು ಅಕ್ಕ ಮಾತ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವಳು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸಲೀಸಾಗುತ್ತೆ. ಬಾಳುಂಗೆ ಕೊಡಬೇಕು ಅನ್ನೋ ಆಸೆ ಮಗಳನ್ನ, ಅಂದರೆ ಆವಾಗಲೇ ನಿಶ್ಚಯ ಆಗಿರೋದು ಚಿಕ್ಕ ಹುಡುಗಿನಲ್ಲೇ, ಏನು ಮಾಡೋದು ಅಂತ ಇವಳಿಗೆ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಏನು ಮಾಡೋಕ್ಕಾಗುತ್ತೆ, ಇವಳಿಗೆ ಸ್ವಲ್ಪ ಕೂರಿಸಿ ಅರ್ಥ ಮಾಡಿಸಿದ್ರೆ ಇವಳಿಗೂ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಬಾಳು ದಾರಿಗೆ ಬಾಳನ್ನು ಬಿಟ್ಬಿಡ್ತಾರೆ. ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಅಂದರೆ ತವ್ರ ಮನೆ ಅಂತ ಬರಲ್ಲ, ಹೋಗಲ್ಲ, ಸಿಟ್ಟಿರುತ್ತಲ್ಲ, ಹಾಗಾಗಿ ಅವ್ರ ದಾರಿ ಅವ್ರಿಗಾಗುತ್ತೆ, ಇವ್ರ ದಾರಿ ಇವ್ರಿಗಾಗುತ್ತೆ. ಕತೆ ಅಂತೂ ತುಂಬ ಚೆನ್ನಾಗಿದೆ. ಬಾಳು ಅಂತೂ ಯಾವ ಕಾರಣಕ್ಕೂ ಅಕ್ಕನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕ್ಕೂ ಒಪ್ಪಲ್ಲ, ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋಕೆ ಅವನು ಒಪ್ಪೋದೂ ಇಲ್ಲ. ಅವನಿಗೆ ಮದುವೆ ಜಂಜಾಟ ಸಂಸಾರ ಇದರಲ್ಲೆಲ್ಲ ಆಸಕ್ತಿನೂ ಇಲ್ಲ. ಏಕೆಂದರೆ ಅದೆಲ್ಲ ಅವನಿಗೆ ಬೇಕಾಗೂ ಇಲ್ಲ, ಅವನು ಮದುವೆನೂ ಮಾಡ್ಕೊಳ್ಳಲ್ಲ. ಯಾವಾಗ ನೋಡಿದ್ರೂ ಅವನು ಯಾರೋ ಏನೋ ಕೆಟ್ಟದ್ದು ಮಾಡಿರ್ತಾರೋ ಅವ್ರಿಗೆಲ್ಲ ಹೋಗಿ ಬುದ್ಧಿ ಹೇಳಿ ಒಳ್ಳೇದು ಮಾಡ್ಕೊಬರೋದು ಮಾತ್ರ ಅವನ ಕೆಲಸ ಆಗಿರುತ್ತೆ. ಹಂಗಾಗಿ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅಪ್ಪ ಅಮ್ಮನ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ತಲೆನೂ ಕೆಡಿಸ್ಕೊಳ್ಳಲ್ಲ. ಹೇಳೋವಷ್ಟು ಹೇಳ್ತಾನೆ ಅವನು ಬುದ್ಧಿನ, ಆಮೇಲೆ ಅವನ ಪಾಡಿಗೆ ಅವನು ಸುಮ್ಮನಾಗ್ಬಿಡ್ತಾನೆ. ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಲ್ಲ, ತಲೆನೂ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.